ಹಲೋ ವೀಕ್ಷಕರೇ, ನಾವೀಗ ಶ್ರೀ ಜಗದ್ಗುರು ಕೊಟ್ರೇಶ್ವರ ಪಾದಯಾತ್ರೆಯಲ್ಲಿ ಇದ್ದೀವಿ. ಇವಾಗ ಕೊಟ್ರೇಶ್ವರ ಪಾದಯಾತ್ರೆಗೆ ಹೋಗ್ತಕ್ಕಂಥ ಜನ ಸಂದಣಿ ನೋಡೋಣ. ನೋಡಿ, ಹರಪನಹಳ್ಳಿಯಿಂದ ಇವಾಗ ನಾವು ಕೊಟ್ಟೂರು ಮಾರ್ಗವಾಗಿ ಹೋಗ್ತಾ ಇದ್ದೀವಿ. ಇವಾಗ ಬೆಳಗ್ಗೆ 8 ಗಂಟೆ ಆಗಿರೋದ್ರಿಂದ ಜನ ಅಲ್ಲಿ ಇಲ್ಲಿ ವಸ್ತಿ ಉಳ್ಕೊಂಡಿದ್ದಾರೆ, ಹೋಗ್ತಾ ಇದ್ದಾರೆ. ಬನ್ನಿ ನೋಡೋಣ. ದಿನಾಂಕ 12/2/2026ರಂದು ಶ್ರೀ ಸ್ವಾಮಿ ರಥೋತ್ಸವ ಜರುಗಲಿದೆ. ಅಂದ್ರೆ ಇವತ್ತು ದಿನಾಂಕ 11/2/2026. ಅಂದ್ರೆ ಈಗ 2 ದಿನದಿಂದ ಪಾದಯಾತ್ರೆ ಹೋಗ್ತಾ ಇದೆ. ರಾಣಿಬೆನ್ನೂರು, ಹಾವೇರಿ, ಆ ಕಡೆ ಕೊಪ್ಪಳ, ಧಾರವಾಡ, ಈ ಕಡೆ ಹಾಸನ, ಮಂಡ್ಯ, ಮೈಸೂರು ಕಡೆಯಿಂದನೂ ಪಾದಯಾತ್ರೆ ಬರ್ತಾ ಇದ್ದಾರೆ ಜನ. ಬನ್ನಿ ನೋಡೋಣ. ಬಂದಂತಹ ಭಕ್ತಾದಿಗಳಿಗೆ ಉಚಿತ ಔಷಧಿ ವ್ಯವಸ್ಥೆ. ಪಾದಯಾತ್ರೆ ಬಂದಂಥ ಭಕ್ತಾದಿಗಳಿಗೆ ಉಚಿತ ಚಿಕಿತ್ಸೆ ಮಾಡಲಾಗುತ್ತದೆ. ಉಚಿತವಾಗಿ ಮಜ್ಜಿಗೆ ಮತ್ತು ಶರ್ಬತ್, ಲಿಂಬೆಹಣ್ಣಿನ ಶರ್ಬತ್ತನ್ನು ದಾನ ಮಾಡ್ತಿದ್ದಾರೆ ಭಕ್ತಾದಿಗಳಿಗೆ. ಪಾದಯಾತ್ರಿಕರ ದಂಡು. ವಿಭೂತಿ ಪುರುಷ ಶ್ರೀ ಜಗದ್ಗುರು ಕೊಟ್ರೇಶ್ವರರ ರಥೋತ್ಸವದ ಪ್ರಯುಕ್ತ ಭಕ್ತಾದಿಗಳು ಪಾದಯಾತ್ರಿಕರಿಗೆ ವಿಭೂತಿಯನ್ನು ಹಂಚುತ್ತಿದ್ದಾರೆ. ನೋಡಿ, ವಿಭೂತಿ ಉಂಡೆಗಳು. ಸರ್, ಎಷ್ಟು ವರ್ಷದಿಂದ ಅನ್ಸರಿ ಸರ್? ಎಷ್ಟು ವರ್ಷದಿಂದ ಅನ್ಸಿದ್ರಿ? 2ನೇ ವರ್ಷ. 3 ವರ್ಷ. ಇದೇ ಊರವ್ರ? ಹಾ, ಇದೆ. ಅರ್ಕೆ ಐತ್ರ? ಹಂಗೇನಿಲ್ಲ, ಸುಮ್ಮನೆ ಅನ್ಕೊಂಡೆ. ಕೊಟ್ರೇಶ್ವರ ಒಳ್ಳೆ ಯಾವ ಊರಿಂದ ಬಂದಿದ್ದೀರಮ್ಮ? ದಾವಣಗೆರೆ. ಅರ್ಕೆ ಐತ್ರ? ನಾವು 13 ವರ್ಷ. 13 ವರ್ಷ. ಭೂಲೋಕಕ್ಕೆ ಪಂಚಗಣಾಧೀಶ್ವರರು ಇಳಿದು ಬಂದಂತಹ ಪುಣ್ಯಭೂಮಿ ಇದು. ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರು, ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ, ಕೋಲಸಾಲೇಶ್ವರ, ಕೆಂಪಯ್ಯ ಮತ್ತು ಮದ್ದಾನೇಶ್ವರರ ಬಂದಂತಹ ಪುಣ್ಯಭೂಮಿ ಇದು. ನೋಡಿ, ಪಾದಯಾತ್ರೆಗೆ ಬಂದಂತಹ ಭಕ್ತಾದಿಗಳ ದಂಡು. ಶ್ರೀ ಗುರು ಕೊಟ್ಟೂರೇಶ್ವರರ ಮಹಿಮೆ ಅಪಾರ. ಎಷ್ಟು ಹೇಳಿದ್ರು ಕೊಟ್ಟೂರೇಶ್ವರರ ಲೀಲೆಗೆ ಸರಿಸಾಟಿ ಇಲ್ಲ. ಎಲ್ಲಂದರಲ್ಲಿ ಉಚಿತವಾದ ಹಣ್ಣು ವಿತರಣೆ, ಮಹಾಪ್ರಸಾದದ ವಿತರಣೆ, ಹಾಲು ಮತ್ತು ಟೀ, ಔಷಧಿ ವಿತರಣೆ, ಹಣ್ಣುಗಳ ವಿತರಣೆ, ಐಸ್ ಕ್ರೀಮ್ ವಿತರಣೆ, ಬೇಕಾದಷ್ಟು ವಿತರಣೆಗಳನ್ನು ಭಕ್ತಾದಿಗಳು ಪಾದಯಾತ್ರಿಕರಿಗೆ ಹಂಚ್ತಾ ಇದ್ದಾರೆ. ಶ್ರೀ ಜಗದ್ಗುರು ಕೊಟ್ಟೂರೇಶ್ವರರು ಇಳಿದು ಬಂದಂತಹ ಪುಣ್ಯಭೂಮಿ ಇದು. ಅವರು ಇಳಿದು ಬಂದಂತಹ ಈ ಪುಣ್ಯಭೂಮಿ ಕೈಲಾಸವಾದಂತೆ. ಎಷ್ಟು ಹೇಳಿದ್ರು ಶ್ರೀ ಗುರು ಕೊಟ್ಟೂರೇಶ್ವರರ ಮಹಿಮೆ ಅಪಾರ. ಉಚಿತವಾದಂತಹ ಹಣ್ಣುಗಳ ವಿತರಣೆ ಭಕ್ತಾದಿಗಳಿಗೆ, ಪಾದಯಾತ್ರಿಗಳಿಗೆ ಭಕ್ತರು
ಕೊಡ್ತಕ್ಕಂಥ ಮಹಾಪ್ರಸಾದ. ಪ್ರತಿ ವರ್ಷ ಅನಿಸ್ತಾ ಇದ್ದೀರಾ? ಪ್ರತಿ ವರ್ಷ ಇದೇ ಊರವರ? ಲಕ್ಷಾಂತರ ಭಕ್ತಾದಿಗಳು ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಸುಮಾರು ರಥೋತ್ಸವದ ಹೊತ್ತಿಗೆ, ರಥೋತ್ಸವದ ವೇಳೆಗೆ 8 ರಿಂದ 10 ಲಕ್ಷ ಜನ ಸೇರುವಂತಹ ಭವ್ಯವಾದಂತಹ ಮಹಾರಥೋತ್ಸವ ಇದು. ಮಧ್ಯ ಕರ್ನಾಟಕದ ಅತಿ ದೊಡ್ಡ ರಥೋತ್ಸವ ಅಂದ್ರೆ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವ. ಈ ಜಗದ್ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದೇವಸ್ಥಾನದ ಮಹಾಭಾರ ನೋಡಿ, ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ಇದು. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿರುವಂತಹ ಭಕ್ತಾದಿಗಳು ಕೊಪ್ಪಳ, ಹಾವೇರಿ, ಧಾರವಾಡ, ಹಾಸನ, ಮಂಡ್ಯ, ಮೈಸೂರು ಕಡೆಯಿಂದ, ಬಳ್ಳಾರಿ, ಆಂಧ್ರ ಕಡೆಯಿಂದನೂ ಕೂಡ ಭಕ್ತಾದಿಗಳು ಲಕ್ಷಗಟ್ಟಲೆ ಭಾಗಿಯಾಗಿದ್ದಾರೆ. ನಾಳೆ ರಥೋತ್ಸವ ಇದರಿಂದ ಲಕ್ಷಗಟ್ಟಲೆ ಸುಮಾರು 8 ರಿಂದ 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಕೊಟ್ಟೂರು ದೊರೆಯ ನಿನಗಾರು ಸರಿಯೇ ಸರಿ ಎಂದವರಲ್ಲಂದ್ರೆ ಗೋಪರ ಎನ್ನುತ್ತಾ ದೇವರ ದರ್ಶನಕ್ಕಾಗಿ ನಿಂತಿರುವ ಭಕ್ತಾದಿಗಳು ಶ್ರೀ ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ ಎಂಬ ಘೋಷದೊಂದಿಗೆ ದೇವಸ್ಥಾನದ ಒಳಗಡೆ ಪ್ರವೇಶಿಸುತ್ತಾರೆ. ಶ್ರೀ ಗುರುವಿನ ಮಹಾಸ್ವಾಮಿಯ ಆಶೀರ್ವಾದ ಪಡೆಯಲು. ಇದು ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದೇವಸ್ಥಾನ ನೋಡಿ, ನೋಡಲು 2 ಕಣ್ಣುಗಳು ಕೂಡ ಸಾಕು. ಇರುವುದು ಬೆಳ್ಳಿಯ ರಥ. ಇದು ಬೆಳ್ಳಿ ತೇರು. ದೇವಸ್ಥಾನ ತುಂಬ ರಶ್ ಇರೋದ್ರಿಂದ, ಕ್ಲೌಡ್ ಆಗಿರೋದ್ರಿಂದ ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ಎದುರುಗಡೆ ಕಾಣ್ತಿರೋದೆ ಮಹಾಸ್ವಾಮಿಯ ಸನ್ನಿಧಿ. ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಈ ಗುರು ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ಲಕ್ಷಗಟ್ಟಲೆ ಪಾದಯಾತ್ರಿಕರು ನೋಡಿ ಯಾಕೆ ಬರ್ತಾ ಇದ್ದಾರೆ, ನೀರಿನ ಅಲೆಯಂತೆ ಬರ್ತಾ ಇದ್ದಾರೆ. ಲಕ್ಷಗಟ್ಟಲೆ ಜನ ಬಂದಂಥ ಭಕ್ತಾದಿಗಳಿಗೆ ಉಚಿತವಾಗಿ ಊಟ, ತಿಂಡಿ, ಪ್ರತಿಯೊಂದು ನೀರು, ಪ್ರತಿಯೊಂದು ವ್ಯವಸ್ಥೆನೂ ಉಚಿತವಾಗಿ ಕೊಡಲಾಗುತ್ತದೆ ಭಕ್ತಾದಿಗಳಿಗೆ. ಪಾಯಸದ ಊಟ, ಹೋಳಿಗೆ ಊಟ ಉಚಿತವಾಗಿ ಎಲ್ಲ ಕೊಡಲಾಗುತ್ತದೆ ನೋಡಿ. ಎಳೆನೀರು ವ್ಯವಸ್ಥೆ, ಬಿಸ್ಕಿಟ್ ಮತ್ತು ಚಾಕ್ಲೇಟ್ಗಳು, ಹಣ್ಣುಗಳು, ಪ್ರತಿಯೊಂದು ಥರದ ನಾನಾ ಬಗೆಯ ಖಾದ್ಯಗಳನ್ನು ಕೂಡ ಉಚಿತವಾಗಿ ಭಕ್ತಾದಿಗಳಿಗೆ ವಿತರಿಸಲಾಗುತ್ತದೆ ನೋಡಿ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಥರ ವ್ಯವಸ್ಥೆ ಇರುವಂಥ ಪಾದಯಾತ್ರೆ ಮತ್ತೊಂದು ಎಲ್ಲಿಲ್ಲ ಅನ್ಬೋದು. ಚಟ್ನಿ, ಮಂಡಕ್ಕಿ, ಮಿರ್ಚಿ ನೋಡಿ.
ಇದೇ ಮಹಾರಥ ಶ್ರೀ ಸ್ವಾಮಿಯು ರಥವೇರಿದಾಗ ಸರಿಯಾಗಿ ಮೂಲ ನಕ್ಷತ್ರ ಸೇರಿದಾಗ ರಥವು ತನ್ನಂತಾನೇ 5 ಹೆಜ್ಜೆ ಮುಂದೆ ಹೋಗುತ್ತೆ. ಯಾರು ಅದಕ್ಕೆ ಹಗ್ಗ ಹಾಕಿ ಎಳೆಯಲ್ಲ, ಅದರ ಪಾಡಿಗೆ ಅದೇ 5 ಹೆಜ್ಜೆ ಹೋಗುತ್ತೆ. ಇದೇ ಸ್ವಾಮಿಯ ಪವಾಡ. ರೌಂಡ್ ಅದು हर महादेव। श्री जगद्गुरु कोट्रेश्वर महाराज की, श्री जगद्गुरु कोट्रेश्वर महाराज की। कोट्टूर दೊರೆ ನಿನಗಾರ ಸರಿ 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 ಅದರ ನಂಬರಿಯ ಬಹುಪರ